ದಡ್ನು ಹಾಕ್ಬೇಡ ಅವ ಬಂದ ಇವ ಬಂದ ನೋಡು ಹಲೋ ಯೂಟ್ಯೂಬ್, ಹೌ ಆರ್ ಯು ಟುಡೇ? ನಾವು ಇವತ್ತು ಬಂದು ಬಡ್ಕುಂದ್ರಿ ಹೊಳೆವ ದೇವಿ ಜಾತ್ರೆ, ಹೊಳೆಮ್ಮ ದೇವಿ ಶ್ರೀ ಲಕ್ಷ್ಮೀ ದೇವಿ. ಸೊ ಇಲ್ಲಿ ಭಾಳಷ್ಟು ಜನ ಇದನ್ನು ಹೊಳೆವ ದೇವಿ ದೇವಸ್ಥಾನ ಅಂತಂತಾರೆ. ಫ್ಯಾಮ್ಲಿ ಮುಂದೆ ಹೊಂಟೈತಿ. ನಮ್ಮ ಮಿಸ್ಸಸ್, ನನ್ನ ಮಕ್ಕಳು, ನೆಕ್ಸ್ಟ್ ನಮ್ಮ ಮಿಸ್ಸಸ್ ಅವ್ರ ಅಜ್ಜಿ ಹೊಂಟಿದಾರೋ ಮುಂದೆ. ಇವತ್ತು ಶುಕ್ರವಾರ ಸ್ವಲ್ಪ ರಶ್ ಇರ್ತೈತಿ ಇಲ್ಲಿ. ಸೊ ಸೀದಾ ಫಸ್ಟ್ ದೇವ್ರ ಗುಡಿ ಕಾಲು ಬಿದ್ದ ನೆಕ್ಸ್ಟ್ ಜಾತ್ರೆ ಮಾಡೋಣ. ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಐತಿ, ಸೌಂಡ್ ಜಾಸ್ತಿ ಐತಿ. ಚಪ್ಪಲೆಲ್ಲ ಕಣ್ಣು ಫಸ್ಟ್ ಹೊಳಿಗೆ ಹೋಗಿ ಕಾಲ ಮುಖ ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ಸೊ ಆಮೇಲೆ ದೇವ್ರ ದರ್ಶನ ಮಾಡೋದು. ಸೌಂಡ್ ಭಾಳ ಇದಲ್ಲ. ಸೊ ಇದು ಪ್ರತಿ ವರ್ಷ ಇರ್ತೈತಲ್ಲ ಇದು ಪ್ರತಿ ವರ್ಷ ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೂ 1 ಮಂತ್ ಇರ್ತೈತಿ ಜಾತ್ರೆ. ಇಲ್ಲಿ ಹೊಳಿಗೆ ಹೋಗ್ಬೇಕಂದ್ರೆ ಉಪ್ಪ ಕರ್ಪೂರ ತೊಗೊಂಡು ಹೋಗ್ಬೇಕು. ಪದ್ಧತಿ ಐತಿ. ಸೂರು ಇಲ್ಲಿ ಬಾ. ಎಲ್ಲ ಪೂರ ಇದು ಮಾಡಿ ಹಿಂಗೆ ಮಾಡಿಟ್ಟಿದ್ರು. ಓಕೆ, ಅವ್ರವ್ರ ಪ್ರತ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡಿ ಆಯುಷ್ಕಾಂತ್ ಮ್ಯಾಗ್ನೆಟ್ ಹಾಕಿ ರೊಕ್ಕ ತಗೊರತ್ತವರು. ಫುಡ್ ಚೀಲರ್ ಇದ್ರೆ ಕೂಡ ಹೋಗಿನು ನಾವು. ಜಂಪ್ ಮಾಡಿ ಒಳಗೆ ಹೋಗಿ ತೆಗಿಬೇಕು. ಹಂಗೆ ತೆಗಿತಿರಲ್ಲ, ನಾವು ತೆಗಿತಿದ್ದು. ನಾವು ತಗೊಂಡು ಬ್ಯಾಗ್ ಇಟ್ಕೊತಿದ್ದು. ಎಷ್ಟು ಅಮೌಂಟ್ ಬರ್ತದೆ ನಾವು ತೊಗೊಂಡು ಕೊಳಿಲ್ಲ. ಅದೇನು ತೊಳಿಬೇಕತ್ತೇನು ಅಲ್ಲಿ ಹಾಕ್ಬೇಕು. ದೇವ್ರ ಗುಡಿಗೆ ಬಂದ. ಹಾಂ, ಹೋಗಿ ಇದೇನಾಗಿದೆ? ಪಾದಗಟ್ಟೆ ಅಂತಾರ. ಹಾಂ, ಆಯ್ತಲ್ಲ.
ಕಾಲು ಬೀಳು ಶಂಭು ಮಾಡು. ಸಾಹೇಬ್ಗಳು ವಿಡಿಯೋ ಮಾಡ್ಕೊಳ್ತಾರೆ ನೋಡಿ. ಹಿಂಗೆ ಹೋಗ್ಬೇಕು. ಹಾಕಿಲ್ಲ ಮತ್ತೆ ಅದು ನೀನು ಹೇಳ್ಬೇಕಲ್ಲ ನೀನು. ಸೊ ಈಗ ಲೈನ್ದಾಗ ನಿಂತ್ಕೊಂಡು ಉದ್ದ ಐತಿ. ಸೊ ಈಗ ಶುಕ್ರವಾರ ಬೇರೆ ಆಬ್ವಿಯಸ್ಲಿ ಇಲ್ಲಿ ಭಕ್ತಾದಿಗಳು ಸ್ವಲ್ಪ ಜಾಸ್ತಿನ 1 ಮಂತ್ ಇರ್ತದೆ ಜಾತ್ರೆ. ಅದಕ್ಕೋಸ್ಕರ ಸ್ವಲ್ಪ ಮಂದಿ ಕಡಿಮೆ ಇದ್ದಿಲ್ಲ ಅಂತಂದ್ರೆ 2-3 ದಿವಸದ ಜಾತ್ರೆ ಇರ್ತೈತಂದ್ರೆ ಭಾಳ ರಶ್ ಆಗ್ತಿತ್ತು. ಡೈಲಿ ಎಷ್ಟೋ ಜನ ಭಕ್ತಾದಿಗಳು ಬಂದು ಹೋಗ್ತಿರ್ತಾರೆ. ಇಲ್ಲಿ ಬರ್ಸ್ಬಿಡ್ಬೇಕಾರೆ ಇಲ್ಲಿ ಬರೆಸ್ಬಿಡ್ತೀವಿ ನೋಡು. ಬರೆಸ್ಬಿಡು ಅದೇ ಅಲ್ಲ ಸುಪ್ಪಿ. ಬಾಯಿ ಹೋಗುನು. ರಶ್ ಆಗೈತೆ. ಸೈಡ್ ಕೊಡ್ರಿ. ಹುಷಾರಣ್ಣ. ಬಡ್ಕೊಂಡ್ರಿ ತಲೆ ಬಡ್ಕೊಂಡ್ರಿ ಅದಕ್ಕೆ ಬಡ್ಕೊಂಡ್ರಿ ಹೆಸರು ಮೇಲೆ. ಅಲ್ಲಲ್ಲ ಅವ್ರು ಬಡ್ಕೊಂಡ್ರೆ ಬೇರೆ. ಓಕೆ ಜಲ್ದಿ ದರ್ಶನ ಆಯ್ತು ನಮ್ಮ ಆಯಿಂದ. ಇಲ್ಲಾಂದ್ರೆ 1 ಅವರ್ ಲೈನ್ದಾಗ ನಿಲ್ಬೇಕಾಗ್ತದೆ. ಸೂರಜ್ನ ನನ್ನ ಮಗ ಸೂರಜ್ನಕ್ಕಿಂತ 1 ವರ್ಷ ಆಗ್ಬೇಕಾರೆ 2 ವರ್ಷ ದೊಡ್ಡವಿತ್ತಾಗಂದ ನಾ ಇಲ್ಲಿ ಈ ಜಾತ್ರೆಗೆ ಬರತ್ತನು. ಅಂದರೆ ಈ ಕ್ಷೇತ್ರಕ್ಕೆ ಬರತ್ತನು ಬಡ್ಕುಂದ್ರಿ. ನಾವು ಸಣ್ಣಾಗಿರ್ತಾಗ ಒಂದು 5ನೇ ಎಲ್ಲ ಇರೋದ್ನಾಗ ಬಾಡಿಗೆ ಸೈಕಲ್ ತೊಗೊಂಡು ಬರ್ತಿದ್ದು. ಇಲ್ಲಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ಆಗ್ತೈತೆ ಹುಕ್ಕೇರಿ ಸಿಟಿ. ಅಲ್ಲಿಂದ ಬಾಡಿಗೆ ಸೈಕಲ್ ಮೇಲೆ ಸಣ್ಣ ಸೈಕಲ್ ಬರ್ತಿದ್ದು. ಅವತ್ತೊಳಗೆ ಬಂದು ಈಶಾಡಿ ಇಲ್ಲಿ ಹೊಳ್ಯಾಗ ಈಶಾಡಿ ಹೊಳ್ಯಾಗಿನ ರೊಕ್ಕ ತಕ್ಕೊತಿದ್ದು. ಅಂದ್ರೆ ಮುನಿಗೆ ರೊಕ್ಕ ತಕ್ಕೊಂಡು ಅದ್ರಾಗ ಒಂದು ಅವಾಗೆಲ್ಲ 4ನೇ 8ನೇ ಇಷ್ಟೆಲ್ಲ ಸಿಗೋವು. ಅವಾಗೊಂದು ಸಂಜೆ ಒಂದು 4 ತಾಸು ಈಶಾಡ್ರೂ ಒಂದು 7-8 ರೂಪಾಯಿ ತೆಗಿತಿದ್ದು. 4-4.5 ರೂಪಾಯಿ ಬಾಡಿಗೆನ ಆಗ್ತಿತ್ತು ಸೈಕಲ್ಗಳ್ದಾಗ. ಮಿಕ್ಕಿದ ರೊಕ್ಕಗಳ್ದಾಗ ಏನಾರು ತಿನ್ನೋದು ತಿಂತಿದ್ದು. ಚೆನ್ನಾಗಿರ್ತಾಗ ಏನು ಅಷ್ಟು ನಾಲೆಜ್ ಅಂತೂ ಗೊತ್ತಲ್ಲ ಅದು ನಿಮ್ಗೆ. ಹುಡುಗರ ಜೊತೆ ಹುಡುಗರಾಗಿ ಇದು ಮಾಡೋದು. ಸೊ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾ ಇಲ್ಲಿ ಬಂದು ಒಂದು 15-20 ನಿಮಿಷ ಕೂತು ಕಾಲು ಬಿದ್ದು ಹೋಗ್ತಾನು ದೇವ್ರಿಗೆ. ಇಲ್ಲಿ ಹೊಳೆವಾಗ ಈ ಸರಿ ಬಂದಾಗ ಜಾತ್ರೆ ಐತಿ. ಸೊ ಒಳ್ಳೇದಾಯಿತು. ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತೇಳಿ ಅಂದು ಫ್ಯಾಮ್ಲಿನ ಕರ್ಕೊಂಬಂದನು. ಈಗ ಜಸ್ಟ್ ದರ್ಶನ ಆಯಿತು. ಸೊ ನಾವು ಅಲ್ಲಿಂದ ಲೈನ್ದಿಂದ ಹೋಗಲಿಲ್ಲ, ಸೀದಾ ಎಂಟ್ರಿ ತೊಗೊಂಡು ನಮ್ಮ ಆಯಿ ಕರ್ಕೊಂಡು ಹೋದ್ರು. ನಮಗೂ ಏನು ಗೊತ್ತಿಲ್ಲದ. ಸೊ ದರ್ಶನ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಆರಾಮ್ ತೊಗೊಂಡು ವಿಶ್ರಾಂತಿ ತೊಗೊಂಡು ಜಾತ್ರೆ ಮಾಡ್ನು ಒಂದು 1/2 ಅವರ. ಏನು ಸಣ್ಣ ಹುಡುಗರ ಜಾತ್ರೆ ನಮ್ಮದೇನಿಲ್ಲ.
ಸಾಮಗ್ರಿ ಸಿಲಿಂಡರ್, ಗ್ಯಾಸ್, ದರ್ಶನ, ಒಲಿ, ಕುಕ್ಕರ್, ಬಿರಿಯಾನಿ, ನೋಡೋಣ ನೋಡಿ ಫಸ್ಟ್ ಎಲ್ಲ ಎಲ್ಲೆಲ್ಲಿ ಏನೇನಿತ್ತು. ಬಾಂಡೆ, ಏನ್ ಬೇಕಾ ನೋಡ್ತೀಯ? ಅದು ಜಾಸ್ತಿ ತೋರ್ಸೋದಿಲ್ಲ ಸರ್. ದೂರಿಂದ ತೋರ್ಸತ್ರಿ ಇದ ಏನು ಸುಮ್ಮ ತೋರ್ಸ್ಕೊಡ್ ನೋಡಿ. ಎಷ್ಟದ ಕೊಡ್ರಿ ನೋಡಿ. ಓನ್ಲಿ ಒನ್ ಬ್ಯಾಗ್ 150 ರುಪೀಸ್. ಪ್ರತಿಯೊಂದು ಬಾಲಿನ ಬೆಲೆ 120 ರುಪೀಸ್. ಓನ್ಲಿ ಒನ್ ಐಟಮ್ 100. ಪ್ರತಿಯೊಂದು ಬ್ಯಾಗ್ 100. ವೆರಿ ಗುಡ್, ಗುಡ್ ಆಫರ್ ಹಿಯರ್. ಯು ಕ್ಯಾನ್ ಪರ್ಚೇಸ್ ಹಿಯರ್. ಇಲ್ಲಿ ತಗೋರಿ ನಿಮಗೆಲ್ಲನೂ 150. ಏನು ಕಾಣಿಸೋದು ಬಿಡಪ್ಪ ಅವೆಲ್ಲ. ಕೇಳ್ತಾನೆ ಇಲ್ಲಿ ನೋಡೋದ, ಅದಕ್ಕೆ ಟ್ರಯಲ್ ಮಾಡಿ. ಅದು ತಿರುಗೋದು ಬಿಡಿಸೋರ ಅದು ಅಲ್ಲ ಚೈನಾಮಲ್ಲಿ ಏನು ಮಾಡ್ತೇನೆ. ಇಲ್ಲೇನು ತಿರ್ಗಾಕತ್ತ ಸಣ್ಣ ನಾಳೆ ಬೆಳ್ತಕ್ಕ ತಿರ್ಗಾಡ್ಬೋದು. ಐಟಮ್ಗಳು ನೋಡಕತ್ರ ಅಂಗಡಿಗಳು ಅಂತ ಇಲ್ಲಿ ಭಾಳ ಬಂದಿರ್ತವೆ. ಬಟ್ ನಾವೇನು ತೊಗೊಳೋರಿಲ್ಲ, ಸುಮ್ಮನೆ ತಿರ್ಗಾಡಿ ಏನು ಮಾಡೋದು, ಜಸ್ಟ್ ಫಾರ್ ಒಂದು ವಿಡಿಯೋ. ಅದ ನಮ್ಮ ಫ್ಯಾಮಿಲಿಗಳು ಏನೈತಿ ಅವ್ರ ಇನ್ನೂ ಒಂದು ಸ್ವಲ್ಪ ತಿರ್ಗಾಡ್ತಾನೆ ಅಂದರು. ತಿರ್ಗಾಡ್ರಪ್ಪ, ನಿಮ್ಗೇನು ಸುಸ್ತಾಗೋದ್ರ ಶಾಪಿಂಗ್ ಮಾಡೋಣ. ಅಲ್ಲಿ ಕಾಂಟ್ರವರ್ಸಿ ಮಾಡಿದ್ರೆ ಕಟ್ ಆಗ್ತಾವ ಬಿಡು. ಇನ್ನೊಂದು 5 ನಿಮಿಷ ಅವ್ರ ಮಂದಿ ಬರ್ತಾರ, 4 ಮಂದಿ ಅವಾಗ ಕೂಗು ಇರ್ತಾರಲ್ಲ, ಅದನ್ನ ಮಾಡ. ಅದನ್ನ ಮಾಡೋದು ಫಸ್ಟ್ ಕ್ಲಾಸ್ ಬರ್ಬೇಕು. ಸೊ ಇಲ್ಲಿ ಸ್ವಲ್ಪ ರಾಕ್ ಸ್ಟಡಿ ಮಂದಿ ಸಡನ್ನಾಗಿ ಹೂವು ಹಾಗೆ ಅಂತಾರೆ. ಇದು ಬೆಸ್ಟ್. 10 and 20 ರುಪೀಸ್ ಆಗ್ತಿದ್ದು ಇದಕ್ಕೆ. ಬಿಂದಾಸ್ ಆಗಿ ಬಸ್ ನೋಡಿದ್ರಿಲ್ಲ.
ಬಾಯಿ ಭಾಳ ರೀತಿ ನನ್ನ ಫೇವ್ರೇಟ್ ಡ್ರಿಂಕ್ಸ್ ಕುಡಿಯಕ್ಕೆ ಹೊಂಟಿದ್ದೀನಿ ಈಗ. ಭಾಳ ಎಷ್ಟು ಭಾಳ 20 ರೂಪಾಯಿ ಒಂದು ಹಾಕಿ. ಚಲೋ ಅಂತದಾಗಣ. ಇದಕ್ಕೆ ಏನಂತಾರೋ ಒಳದನ ಮಿಕ್ಸ್ ಮೇನ್ ಮಿಸಳ ಅದ ಅದಲ್ಲ ಮಸಾಲೆ ಮಿಸಳ ಅದ. ಸೋಡಾ ಹಾಕಂಗಿಲ್ಲ? ಸೋಡಾ ಓಹೋ ಹೊಡಿತಾರ ಅದ್ರಾಗ. ಸೊ ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಸೋಡಾ. ನೈಟ್ರೋಜನ್ ಅಂದ್ರೆ ಏನಂತಾರೆ ಅದಕ್ಕೆ? ನೈಟ್ರೋಜನ ಏನಂತಾರೆ? ಹಾಂ ಮೇಕರ್ CO2. ಓಕೆ. ಓಕೆ ನಾವು ದಿಸ್ ಈಸ್ ದ ಒನ್ ವಾಳ. ಸೂಪರ್ಬ್, ನೆಕ್ಸ್ಟ್ ಲೆವೆಲ್. ಟೂ ಮಚ್ ಕೋಲ್ಡ್, ಭಾಳ ತಂಪತಿ. ಇಲ್ಲಿ ಬೆಳಗಾವಿ ಕ್ಲೈಮೇಟ್ಗೆ ಇದು ಯಾವ ಲೆವೆಲ್ಗೆ ಹೆಲ್ದಿ ಐತಿ ನಂಗೆ ಗೊತ್ತಿಲ್ಲ, ಬಟ್ ಕುಡಿಯೋಕೆ ಮಾತ್ರ ಭಾಳ ಟೇಸ್ಟಿ ಇರ್ತೈತಿ. ಡಿಫ್ರೆಂಟ್ ಟೇಸ್ಟ್. ನೆಕ್ಸ್ಟ್ ಲೆವೆಲ್ ಒನ್. ಸೊ ಗಾಯ್ಸ್, ನೋಡತ್ತೀರಿ ನೀವು ಸುಕ್ಷೇತ್ರ ಹೊಳೆಮಾದೇವಿ ದೇವಸ್ಥಾನ, ಶ್ರೀ ಹೊಳೆವ ರಿವರ್ ನದಿ ಐತಿ. ಜಾತ್ರೆ ನಡೆದೈತಿ ವಿಜೃಂಭಣೆಯಿಂದ. ಆಲ್ಮೋಸ್ಟ್ 15 ಡೇಸ್ ಆಯಿತು. ಇನ್ನೊಂದು 10-15 ಡೇಸ್ ಇರ್ತೈತಿ ಜಾತ್ರೆ. ಸೊ ವರ್ಷಕ್ಕೆ 1 ಮಂತ್ ಇರ್ತೈತಿ. ದರ್ಶನ ಎಲ್ಲ ಮಾಡಿದ್ವು, ಜಾತ್ರೆ ಮಾಡೀನಿ. ಆ್ಯಸ್ ನಾ ಏನೂ ತೊಗೊಲಿಲ್ಲ, ನಮಗೆ ತೊಗೊಳ್ಳೋಂಥ ಐಟಮ್ ಏನೂ ಇಲ್ಲ. ಬಟ್ ಸಣ್ಣ ಹುಡುಗರಿಗೆ ಏನೇನು ತೊಗೋಬೇಕು ಅವ್ರ ಮಮ್ಮಿ ತಿರುಗಾಡ್ತು ಕೊಡ್ಸತ್ತಾಳು. ಆಗಲೇ ನಾನು ನೋಡಿದಿಲ್ಲ, ಜಂಪಿಂಗ್ ಮಾಡತ್ತಿರು ಹುಡುಗರ. ಈಗ ಆ ಜಾಗದಾಗ ಅದಾರು, ನಮ್ಮ ಮಗ ಜಂಪಿಂಗ್ ಮಾಡ್ತಾನಂತ ಜಂಪಿಂಗ್ ಮಾಡ್ಸತ್ತಾರು. ಸೊ ಆಯಿತು, ಸನ್ಸೆಟ್ ಆಯಿತು ಅರೌಂಡ್ 6 o'clock ಈವ್ನಿಂಗ್. ಸೊ ನಾವು ಹೋಗೋ ಟೈಮು ಬಂದೈತಿ. ನೀವು ನೋಡ್ಬೋದು ಅಲ್ಲೆಲ್ಲ ಸೈಕಲ್ ನಿಲ್ಸಿದವರು, ಒಳಗೆ ಸೀದಾ ಕಾರ್ ಅಂತೂ ಎಂಟ್ರಿ ಇಲ್ಲ. ಸೊ ಕಾರ್ಗಳು ಏನಾದರೂ ಇಲ್ಲೇ ನಿಲ್ಸಿದ್ವು. ನಾನು ನಿಲ್ಸೋದ್ನಾಗ ಇಲ್ಲಿ ಜಾಗ ಇರಲಿಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ನಿ. ಕಾರ್ ಪಾರ್ಕ್ ಇಲ್ಲಿ ಐತೆ. ಇನ್ನೇನು ಸ್ವಲ್ಪ ಹೊತ್ತಿನಾಗ ಬರ್ತಾರೋ. ಸೊ ಇವತ್ತಿನ ಜಾತ್ರೆ ಮುಗೀತು. ಇನ್ನು ನೆಕ್ಸ್ಟ್ ಯಾವ ವರ್ಷದ ಯಾವ ಟೈಮ್ದಾಗ ಈ ಜಾತ್ರೆಗೆ ಬರ್ತು ಡೋಂಟ್ ನೋ, ಮುಂದೆ. ಸೊ ಸದ್ಯಕ್ಕಂತೂ ದರ್ಶನ ಎಲ್ಲ ಮಾಡಿದ್ದು. ಸುಮಾರು 1 ವರ್ಷಗಳಿಂದ ನಾ ಈ ಜಾತ್ರೆಗೆ ಬಂದಿರಲಿಲ್ಲ. ಅದೊಂದು ಹೋಪ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ಇಲ್ಲೇ ಬಂದ್ ಮಾಡ್ತನು. ವಿಡಿಯೋ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬರ್ ಕಡಿಮೆ ಭಾಳ ಅದಾರ ನಮಗೆ. ದಯವಿಟ್ಟು ಯಾರನ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಏನಾರೇ ನಮ್ಗೆ ಏನಾರು ಹೇಳಬೇಕು, ಮಾಹಿತಿ ಕೊಡ್ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿರಿ. ಆಲ್ ಕಮೆಂಟ್ಸ್ ಆರ್ accepted. That's it guys. Thank you. Bye bye.